ಅದು ರಾಜ್ಯ ಹೆದ್ದಾರಿ. ಈಗಾಗಲೇ ಹೆದ್ದಾರಿಯ ವಿಸ್ತರಣೆ ಕಾಮಗಾರಿ ಭರದಿಂದ ಸಾಗುತ್ತಿದ್ದು ಮಳಿಗೆಗಳ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಇದರ ಮಧ್ಯೆ ಕೆಲ ಮಳಿಗೆಗಳ ಮಾಲೀಕರು ನ್ಯಾಯಾಲಯದ ಮೆಟ್ಟಿಲೇರಿದ್ದರೆ ಮತ್ತೆ ಕೆಲವು ಕಡೆ ಅಳತೆಗಿಂತ ಕಡಿಮೆ ರಸ್ತೆ ವಿಸ್ತರಣೆ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಹಾಗಿದ್ರೆ ಯಾವುದು ಆ ರಾಜ್ಯ ಹೆದ್ದಾರಿ ಅಂತೀರಾ? ಈ ಸ್ಟೋರಿ ನೋಡಿ. ಗದಗ ಹೊನ್ನಾಳಿ ಚತುಷ್ಪಥ ರಾಜ್ಯ ಹೆದ್ದಾರಿ ವಿಸ್ತರಣೆ ಶುರು. ರಸ್ತೆ ವಿಸ್ತರಣೆ ಹಿನ್ನೆಲೆ ಪುರಸಭೆಯ ಮಳಿಗೆಗಳ ತೆರವು. ಹೊನ್ನಾಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಮಳಿಗೆಗಳು. ಗದಗ ಹೊನ್ನಾಳಿ ಚತುಷ್ಪಥ ರಾಜ್ಯ ಹೆದ್ದಾರಿ ವಿಸ್ತರಣೆ ಕಾಮಗಾರಿ ಭರದಿಂದ ಸಾಗುತ್ತಿದ್ದು ಹೊನ್ನಾಳಿ ಪಟ್ಟಣದಲ್ಲಿ ತೆರವು ಕಾರ್ಯಾಚರಣೆ ಶುರುವಾಗಿದೆ. ಪಟ್ಟಣದ ಎಕೆ ಕಾಲೋನಿಯಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ 11.5 ಮೀಟರ್ ರಸ್ತೆ ವಿಸ್ತರಣೆ ನಡೆಯುತ್ತಿದ್ದು ಪುರಸಭೆಯ ವಾಣಿಜ್ಯ ಮಳಿಗೆಗಳು ಸೇರಿದಂತೆ ಸಾರ್ವಜನಿಕ ಕಟ್ಟಡಗಳ ತೆರವು ಕಾರ್ಯಾಚರಣೆ ನಡೆಯುತ್ತಿದೆ. ಈಗಾಗಲೇ ಕಟ್ಟಡದ ಮಾಲೀಕರಿಗೆ 2 ಕಂತುಗಳಲ್ಲಿ ಪರಿಹಾರ ಕೂಡ ನೀಡಲಾಗಿದ್ದು ಇದರ ಮಧ್ಯ ಕೆಲ ಕಟ್ಟಡಗಳ ಮಾಲೀಕರು ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಗದಗ ಹೊನ್ನಾಳಿ ರಾಜ್ಯ ಹೆದ್ದಾರಿ ವಿಸ್ತರಣೆ ಹಿನ್ನೆಲೆಯಲ್ಲಿ ಪುರಸಭೆಯ ಮಳಿಗೆ ತೆರವು ನಡೆಯುತ್ತಿದ್ದು ಸ್ಥಳಕ್ಕೆ ಭೇಟಿ ನೀಡಿದ ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ 11.5 ಮೀಟರ್ ರಸ್ತೆ ವಿಸ್ತರಣೆ ಮಾಡುವುದಾಗಿ ಹೇಳಿದ್ದು ಕೆಲವು ಕಡೆ 9 ಮೀಟರ್ 10 ಮೀಟರ್ ಮಾತ್ರ ತೆರವು ಮಾಡಲಾಗಿದೆ ಎಂದು ಸಮಾಧಾನ ಹೊರಹಾಕಿದರಲ್ಲದೆ ಎಲ್ಲ ಕಡೆ 11.5 ಮೀಟರ್ ರಸ್ತೆ ವಿಸ್ತರಣೆ ಮಾಡಬೇಕು, ಇಲ್ಲದೇ ಇದ್ದರೆ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದರು. ಗದಗ ಹೊನ್ನಾಳಿ ರಸ್ತೆ ಅಗಲೀಕರಣ ಆಗಬೇಕಂತೇಳಿ ಈ ಹಿಂದೆ 2016-17ರಲ್ಲಿ ಎಸ್ಟಿಮೇಟ್ ಆಗಿ 2019ರಲ್ಲಿ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಉದಾಸಿಯವರು ಅವ್ರ ಮೇಲೆ ಸಹ ಒತ್ತಡ ತಂದು ಹಿಂದೆ ಎಸ್ಟಿಮೇಟ್ ಆಗಿದ್ದು ಹಣ ಮಂಜೂರಾಗಿಲ್ಲ, ನಮ್ಮ ಅವಧಿಯಲ್ಲಿ ಹಣವನ್ನು ಮಂಜೂರು ಮಾಡಿಸಿದ್ವಿ. ಅದಾದ ನಂತರ ಹೊನ್ನಾಳಿ ಟೌನ್ ವ್ಯಾಪ್ತಿ ಒಳಗೆ 4ವೇ ಅದನ್ನು ಅಲ್ಲಿಗೆ ಕೈ ಬಿಟ್ಟಿದ್ರು. ನಾನು 2021ರಲ್ಲಿ ಹೊನ್ನಾಳಿ ತಾಲೂಕು ಕಚೇರಿಯಲ್ಲಿ ಬಲ್ಮುರಿ ಕ್ರಾಸಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೂ 4ವೇ ಬೇಕಂತೇಳಿ ಅಸಿಸ್ಟೆಂಟ್ ಕಮಿಷನರ್ ಹುಲ್ಮನಿ ತಿಮ್ಮಣ್ಣ ಅವರ ಅಧ್ಯಕ್ಷತೆಯಲ್ಲಿ ಏನು ಕೆಶಿಪ್ ಇಂಜಿನಿಯರ್ಸು ಸಂಬಂಧಪಟ್ಟೆಲ್ಲ ರೈತರನ್ನ ಕರೆದು ನಾನು ವಿನಂತಿಯನ್ನು ಮಾಡಿದೆ, ನಿಮಗೇನು ಪರಿಹಾರ ಬೇಕು ಕೊಡಿಸ್ತೀವಿ ಅಂತೀನಿ. ಯಾಕೆಂದರೆ ಹೊನ್ನಾಳಿ ನಗರ ಸುಂದರವಾಗಿರ್ಬೇಕಂತ ನಮ್ಮದು ಕನಸಿತ್ತು. ಹೊನ್ನಾಳಿ ನ್ಯಾಂತಿ ರೋಡು ಏನು 4ವೇ ಮಾಡಿಸಿದ್ವಿ, ಗೊಳಗಳ್ಳಿಯಿಂದ ಹಿಡಿದು ಅಲ್ಲಿ 4ವೇ ಮಾಡಿಸಿದ್ವಿ. ಮತ್ತು ಶಿವಮೊಗ್ಗ ರೋಡು DB ವೃತ್ತದಿಂದ ದೇವರಾಯಕಳ್ಳಿಯಿಂದ ಅಲ್ಲಿಂದ ಸುಮಾರು 2 ಕಿಲೋಮೀಟ್ರು 4ವೇ ಮಾಡಿಸಿದ್ವಿ. ಇದು ಸಹ 2009-10ರಲ್ಲಿ 4ವೇ ಮಾಡಿಸಿದ್ವಿ. ನಾವು ಯಾವುದೋ ಕಾರಣಕ್ಕೆ ಸೋಲಾಯಿತು, ಆ ಸೋಲಾದ ನಂತರ ಕೈ ಬಿಟ್ಟಿದ್ರು. ಇದನ್ನು ಮತ್ತೆ 2021ರಲ್ಲಿ 4ವೇ ಮಾಡ್ಬೇಕಂತೇಳಿ AC ಅವರ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಹೊನ್ನಾಳಿ ತಾಲೂಕು ಕಚೇರಿ ಒಳಗೆ 4ವೇ ಮಾಡಿಸಿದ್ವಿ. ಆದರೆ ಎಲ್ಲ ಒಂದು ಕಡೆ ಏನು ಹೊನ್ನಾಳಿ ನಗರ ಪ್ರಾರಂಭ ಬಲ್ಮುರಿಯಿಂದ ಕೈ ಬಿಟ್ಟಿದ್ದಾರೆ. ಹೊನ್ನಾಳಿ ನಗರ ಯಾವ ದೇವಸ್ಥಾನ ಬಂದು ಮಾತೆಂಗಮ್ಮ ದೇವಸ್ಥಾನದಿಂದ ಮಾತೆಂಗಮ್ಮ ಆಂಜನೇಯ ದೇವಸ್ಥಾನದಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ 4ವೇ ಏನು ಮಾರ್ಕ್ ಆಗಿದ್ದು ಹಿಂದೆ ನಮ್ಮ ಅವಧಿ 11.5 ಮೀಟ್ರು, ಮಧ್ಯ ರಸ್ತೆಯಿಂದ 11.5 ಮೀಟ್ರು 11.5 ಮೀಟ್ರು ಎಷ್ಟು 11.5 ಮಧ್ಯ ರಸ್ತೆಯಿಂದ 11.5 ಮೀಟ್ರ್ ನಾವು ಮಾರ್ಕು ಮಾಡಿಸಿದ್ವಿ. ನಾವು ಹೇಳೋದಷ್ಟೇ, ಇಲ್ಲಿ ರಾಜಕಾರಣ ಬೇಡ, ನನಗೆ ರಾಜಕೀಯನೇ ಬೇಕಾಗಿಲ್ಲ, ಅಭಿವೃದ್ಧಿಗೆ ಸಹಕಾರ ಕೊಡೋದು ನಮ್ಮ ಕರ್ತವ್ಯ. ಇವತ್ತು ಪ್ರಾರಂಭ ಅಲ್ಲಿಂದ 11.5 ಮೀಟ್ರು ತೆರವುಗೊಳಿಸಿದ್ವಿ. ಇನ್ನು ಬರ್ತಾ ಬರ್ತಾ ತಾಲೂಕು ಕಚೇರಿ ಈ ಕಡೆ ಕೆಲವು ಕಡೆಗೆ 9 ಮೀಟ್ರು 8.5 ಮೀಟ್ರು ಸಮರ್ಪಕವಾಗಿ ತೆರವುಗೊಳಿಸಿಲ್ಲ.
ನಾವು ಎಲ್ಲ ಸೇರಿ ನಮ್ಮ ಪುರಸಭೆಯ ಮಾಜಿ ಅಧ್ಯಕ್ಷಗಳು, ಸದಸ್ಯಗಳು, ನಗರದ ಮುಖಂಡರು ಒತ್ತಾಯ ಮಾಡ್ತೀವಿ, ಹೊನ್ನಾಳಿ ನಗರ ಸುಂದರವಾಗಿರಬೇಕು. ಅದು ನಮ್ಮ ಕಲ್ಪನೆ. ನಾವು ಯಾರ್ದ ವಿರುದ್ಧ ತೇಜಾವಧಿ ಮಾಡೋಕ್ಕೂ, ರಾಜಕಾರಣ ಮಾಡೋಕ್ಕೂ, ಯಾರು ಟೀಕೆ ಮಾಡೋಕ್ಕೋಸ್ಕರ ನಾವು ಬಂದಿಲ್ಲ. ನಾವು ಹೇಳ್ತಾ ಇದ್ದೀವಿ, ಸೋಮವಾರದೊಳಗಾಗಿ ಇದನ್ನು ಸಂಪೂರ್ಣವಾಗಿ ಏನು ಮೆಜರ್ಮೆಂಟ್ ಇದೆ ಅದ್ರ ಪ್ರಕಾರ ತೆರವುಗೊಳಿಸ್ತಾ ಇದ್ದರೆ ನಾವು ಭಾರತೀಯ ಜನತಾ ಪಾರ್ಟಿ ಮತ್ತು ಹೊನ್ನಾಳಿ ನಗರದ ನಾಗರಿಕರ ಸಹಕಾರದ ಒಂದು ಹೋರಾಟವನ್ನು ಮಾಡ್ತೀವಿ ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ತಕ್ಷಣ ಸಂಗೊಳ್ಳಿ ರಾಯಣ್ಣ ವೃತ್ತದ ಹಿಂಬದಿ ಹಾಗೂ ಖಾಸಗಿ ಬಸ್ ನಿಲ್ದಾಣದ ಎಡಭಾಗದಲ್ಲಿ 5 ಮಳಿಗೆಗಳನ್ನು ಬಿಟ್ಟು ಉಳಿದ ಎಲ್ಲ ಮಳಿಗೆಗಳನ್ನು ತೆರವು ಮಾಡಿದ್ದಕ್ಕೆ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದ್ದರು. ಈ ಹಿನ್ನೆಲೆಯಲ್ಲಿ ಉಪವಿಭಾಗಾಧಿಕಾರಿ, ಸಿಪಿಐ, ಪುರಸಭೆ ಅಧಿಕಾರಿ ಸಮ್ಮುಖದಲ್ಲಿ ಉಳಿದ 5 ಮಳಿಗೆಗಳನ್ನು ತೆರವು ಮಾಡಲಾಯಿತು. ಅಷ್ಟೇ ಅಲ್ಲದೆ ಎಲ್ಲಾ ಕಡೆ 11.5 ಮೀಟರ್ ರಸ್ತೆ ವಿಸ್ತರಣೆ ಮಾಡಲಾಗುತ್ತದೆ. ಎಲ್ಲಿಯೂ ಅಳತೆಗಿಂತ ಕಡಿಮೆ ತೆರವು ಮಾಡಿಲ್ಲ ಎಂದು ಉಪವಿಭಾಗಾಧಿಕಾರಿ ಚನ್ನಪ್ಪ ಸ್ಪಷ್ಟಪಡಿಸಿದರು. ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಇದೆ, ಅದು ಹರಿಹರ ದಾಟಿ ಮುಂದೆ ಹೋಗುತ್ತೆ ಗದಗಿಗೆ. ಈ ಒಂದು ರಸ್ತೆ ಆಗೋದ್ರಿಂದ ನಮ್ಮ ಈ ಕಡೆ ಭಾಗದ ಜನಕ್ಕೆ ಹುಬ್ಳಿ ಕಡೆ ಉತ್ತರ ಕರ್ನಾಟಕ ಮತ್ತೆ ಗದಗ ಸೈಡ್ಗೆ ಹೋಗ್ಲಿಕ್ಕೆ ಬಹಳ ಅನುಕೂಲವಾದಂಥ ರಸ್ತೆ ಆಗಿದೆ. ಈ ರಸ್ತೆ ಈಗಾಗಲೇ ಹಳ್ಳೂರವರೆಗೂ ಹೆಚ್ಚಿನ ಭಾಗ ಆಗಿದೆ, 98% ಆಗಿದೆ. ಈ ಕಡೆ ಸ್ವಲ್ಪ ಬಾಕಿ ಇತ್ತು. ಎಲ್ಲ ಅಡೆತಡೆಗಳು ಏನೇನಿತ್ತು ಅವನ್ನೆಲ್ಲ ತೆರವು ಮಾಡಿಸಿ ಹನುಮಸಾಗರದೆಲ್ಲ ಮುಗಿಸಿದ್ದೇವೆ. ಇನ್ನು ಹೊನ್ನಾಳಿ ಟೌನಲ್ಲಿ ಇರ್ತಕ್ಕಂಥ ರಸ್ತೆ ಮಾಡಲಿಕ್ಕೆ ಏನು ತೊಂದರೆ ಇತ್ತು ಅದನ್ನೆಲ್ಲ ಈಗ ಒಂದೊಂದೇ ಸಾಲ್ವ್ ಮಾಡ್ಕೊಂಬಂದು ಈಗ ಮುನ್ಸಿಪಲ್ ನೀವು ನೋಡ್ತಾ ಇದ್ರಿ ಪುರಸಭೆ ಮಳಿಗೆಗಳನ್ನ ತೆರವು ಮಾಡಿಕೊಟ್ಟಿದ್ದೀವಿ. ಅಲ್ಲೂ ಸಹಿತ ದೊಡ್ಡ ಸರ್ಕಲ್ ಮಾಡಿ ರಸ್ತೆ ಮಾಡ್ತಾರೆ. ಇನ್ನಂತರ ಅಲ್ಲಿವರೆಗೂ ಏನಿದೆ ಊರ್ ಹೊರಗೆ ಹೋಗೋವರೆಗೂ ಎಲ್ಲೆಲ್ಲ ಅಡೆತಡೆ ಇತ್ತು ಅದನ್ನೆಲ್ಲ ಕ್ಲಿಯರ್ ಮಾಡಿದೀವಿ. ಆಪಾದನೆ ಏನಿದೆ ಅಷ್ಟು ತಗೊಂಡಿಲ್ಲ, ಕಮ್ಮಿ ಮಾಡಿದಿರಿ ಅಂತ ಇಲ್ಲ, ಆ ಥರ ಇಲ್ಲ. ಏನು ಕೋರ್ಟಲ್ಲಿದೆ 1-2 ಅಂಥವನ್ನ ಬಿಟ್ಟು ಉಳಿದ ಕೆಲಸ ಮಾಡ್ಕೊಂತೀವಿ. ಆ ಕೋರ್ಟಲ್ಲಿ ಇರೋದಕ್ಕೂ ಸಹಿತ ನಾವು ಸರಿಯಾದ ಪ್ಯಾರಾವೈಸ್ ರಿಪ್ಲೈ ಕೊಟ್ಟು ಅದನ್ನ ತೆರವುಗೊಳಿಸ್ಕೊಂಡ್ಬಿಟ್ಟು ಆ ಮಳಿಗೆಗಳು ಆಗಲಿ ಮನೆಗಳಾಗಲಿ ತರಿಸೋ ಕೆಲಸನ ನಾವು ಮಾಡ್ತಾ ಇದ್ದೇವೆ. ಎಲ್ಲೂ ಆ ಥರ ಆಪಾದನೆ ಮಾಡ್ದಂಗೆ ಇಲ್ಲ, ಯಾವುದು ಬಿಟ್ಟು ಯಾವ್ದು ಹೊಡಿತಕ್ಕಂತೆಲ್ಲ ಯಾವ್ದು ಬಿಡ ಇಲ್ಲ ಆತರ ಇಲ್ಲ. ಯಾವ್ದು ಸ್ಟೇ ಇದೆ ಅಂತವ್ನ ಮಾತ್ರ 1, 2, 3 ಹಿಂಗೆ ಬಿಟ್ಟು ಮಾಡಿದೆ ಕೆಲಸನ. ಅವನು ಮುಂದಿನ ದಿನಗಳಲ್ಲಿ ಅದನ್ನು ಸ್ಟೇ ಇದ್ರೆ ಅದನ್ನು ತೆರವುಗೊಳಿಸಿ ನ್ಯಾಯಾಲಯದ ಮೊರೆ ಹೋಗಿ ತೆರವುಗೊಳಿಸಿ ಸ್ಟೇಯನ್ನ ಅದನ್ನು ಸಹಿತ ಹೊಡ್ಸಂತ ಕೆಲಸ ಮಾಡ್ತೀವಿ. ಯಾವುದೇ ಆತರ ಆಗಿಲ್ಲ. ಎಲ್ಲರೂ ಕನ್ವಿನ್ಸ್ ಮಾಡಿದೀವಿ. ಕನ್ವಿನ್ಸ್ ಆಗಿದ್ರೆ ಕಾನೂನು ಪ್ರಕಾರವಾಗಿ ಏನ್ ಕೆಲಸ ಮಾಡ್ಬೇಕು ನಾವು ಪೊಲೀಸ್ ಬಂದೋಬಸ್ತ್ ಕೆಲಸ ಮಾಡ್ತಾ ಇದ್ದೇವೆ. ಇಲ್ಲ ಆಪಾದನೆ ಎಲ್ಲ ಸುಳ್ಳೋದು. ಬೇಕಾದ್ರೆ ಎಲ್ಲಿದೆ ಅಥವಾ ಎಲ್ಲೆಲ್ಲ ತಪ್ಪಾಗಿದೆ ಅಂತ ಅವರು ಪರ್ಟಿಕ್ಯುಲರ್ ಹೇಳಿದ್ರೆ ಅಲ್ಲಿ ಸರಿಪಡಿಸಂತ ಕೆಲಸ ನಾವು ಮಾಡ್ತೇವೆ. ಇಲ್ಲ ಅವ್ರು ಹೇಳ್ದಂಗೆ ಯಾವ ಥರದ್ದು ಆಗಿಲ್ಲ ಅಂತ ನನ್ನ ಅನಿಸಿಕೆ ಮತ್ತು ನಾನು ಇದು ಮಾಡಿದ್ದು. ಆತರ ಇದ್ರೆ ಹೇಳಿ ಅವರು. ಒಟ್ಟಿನಲ್ಲಿ ಗದಗ ಹೊನ್ನಾಳಿ ರಾಜ್ಯ ಹೆದ್ದಾರಿ ವಿಸ್ತರಣೆ ಭರದಿಂದ ಸಾಗಿದ್ದು, ಚತುಷ್ಪಥ ರಸ್ತೆಯಿಂದ ಹೊನ್ನಾಳಿಯ ಸೌಂದರ್ಯ ಮತ್ತಷ್ಟು ಹೆಚ್ಚಲಿದೆ. ಏನೇ ಆಗಲಿ ಆದಷ್ಟು ಬೇಗ ರಸ್ತೆ ಕಾಮಗಾರಿ ಪೂರ್ಣಗೊಂಡು ಸಾರ್ವಜನಿಕರ ಓಡಾಟಕ್ಕೆ ಅನುಕೂಲವಾಗಲಿ ಎಂಬುದು ಸಾರ್ವಜನಿಕರ ಆಗ್ರಹವಾಗಿದೆ.